ಆದ್ಯ ಕಾಲ್ ಮಾಡ್ತಿದ್ದಾಳೆ. ನನಗೆಲ್ಲರ ಎದುರು ಅವಮಾನ ಮಾಡಬೇಕು ಅಂತ ತಾನೆ ಈ ರೀತಿ ಟಾರ್ಚರ್ ಮಾಡ್ತಿರೋದು. What the bloody hell are you doing? ಸೇಫ್ಟಿ ಗುರು. ಹೌದು, ತಾವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇಲ್ವಾ? ಇವರೆಷ್ಟು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಗೊತ್ತಾ? ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಎನಫ್ ಇಸ್ ಎನಫ್. ಕಮ್ ಟು ದ ಡ್ಯಾಮ್ ಪಾಯಿಂಟ್. ಯಾಕೆ ಈ ರೀತಿ ಮಾಡ್ತಿದ್ಯಾ? ಇರು ಗುರು, ಪೇಮೆಂಟ್ ಸೆಟ್ಲ್ ಮಾಡಿಬಿಡ್ತೀನಿ. ಇಲ್ಲ ಅನ್ಯಾಯವಾಗೆ ನನ್ನ ಹೆಸರು ಹಾಳಾಗೋಗುತ್ತೆ. ತಗೊಳ್ಳಿ, ನೀವು ಕೇಳಿದ್ಕಿಂತ ಜಾಸ್ತಿನೇ ಕೊಟ್ಟಿದ್ದೀನಿ. ಹಾಂ, ನೀನೇನೋ ಕೇಳ್ದೆ ಅಲ್ವಾ ಯಾಕೆ ಹೀಗೆ ಮಾಡಿದೆ ಅಂತ? ಏನು ಹೇಳಲಿ, ಮದುವೆ ಆಗೋದು ಅಂದರೆ ನನಗೊಂಥರ ಚಟ. ವಾಟ್? ಇಷ್ಟಕ್ಕೆ ಗಾಬರಿ ಆದರೆ ಹೇಗೆ? ಮೊದಲು ಮದುವೆ ಆದವಳನ್ನ ಏನು ಮಾಡ್ತೀಯ ಅಂತ ಕೇಳಲ್ವಾ? ಸರಿ, ನಾನೇ ಹೇಳ್ತೀನಿ. ಹೊಸಬ್ಳು ಸಿಕ್ಕಿದ್ರೆ ಹಳಬ್ಳನ್ನ ಮುಲಾಜಿಲ್ದೆ ಮಾರ್ಬಿಡ್ತೀನಿ. ಮತ್ತೆ ಇನ್ನೊಬ್ಳು ಸಿಕ್ಕಿದ್ರೆ ಲೇಟೆಸ್ಟಾಗಿ ಮದುವೆ ಆದವಳನ್ನೂ ಮಾರ್ತೀನಿ. ಎಲ್ಲರೂ ತಿಳ್ಕೊಂಡು ಹಾಗೆ ನಾನು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲೇ ಇರೋದು. ಆದರೆ ನಾನು ಸೇಲ್ ಮಾಡೋ ಮೆಟೀರಿಯಲ್ ಅಂದರೆ ಹುಡುಗಿರು. ನೋಡಿ ಸ್ಕೌಂಡ್ರಲ್. ಈ ನಿನ್ನ ಕೋಪ, ಆವೇಶ, ಪೌರುಷ ಎಲ್ಲ ನನ್ನ ಮುಂದೆ ನಡೆಯಲ್ಲ ಮರಿ. ವಿಷಯ ಗೊತ್ತಾಯ್ತು ಅಂತ ಏನೋ ಮಾಡ್ಬಿಡ್ತೀನಿ ಅನ್ನೋ ಲೆವೆಲ್ಗೆ ಆಡ್ತಿದ್ಯಲ್ಲ, ನಿನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ? ಕಂಪ್ಲೇಂಟ್ ಕೊಡ್ತೀಯಾ? ಓಕೆ ಸರಿ, ಹೋಗಿ ಕೊಡು. ಆದರೆ ಬುಕ್ಕಲ್ಲಾಗಲಿ ರೆಕಾರ್ಡಲ್ಲಾಗಲಿ ಗೌತಮನ ಐಡೆಂಟಿಟಿನೇ ಇಲ್ಲ. ನಾನೆಲ್ಲ ಕಡೆ ಬೇರೆ ಹೆಸರನ್ನೇ ಕೊಡೋದು. ನಾನು ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಸ್ವಲ್ಪ ಪೇಷನ್ಸಿಂದ ಇರೋ. ಒಂದು ಮಾತು ಹೇಳೋದು ಇನ್ನೂ ಬಾಕಿ ಇದೆ. ನಾನು ಆರ್ತಿನ ಮದುವೆ ಆಗೇ ಆಗ್ತೀನಿ. ಮತ್ತೊಬ್ಬಳು ಸಿಗೋವರೆಗೂ ಆರ್ತಿನೇ ನನ್ನ ಹೆಂಡತಿ. ಬರೀ ಕೆಲವೊಂದು ವಿಷಯಗಳು ನಮ್ಮ ಕೈ ಮೀರಿದ್ದಾಗಿರುತ್ತೆ ಕಣೆ. ಬರ್ದಿರೋರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಬಂದಿರೋರೆಲ್ಲ ಸೇರಿ ಶಾಸ್ತ್ರನ ಅಚ್ಚುಕಟ್ಟಾಗಿ ಸಂತೋಷವಾಗಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ. ನೀ ಹೇಳೋದು ನಿಜ ಅಕ್ಕ. ಆದರೆ ಆ ಮಗು ಎಷ್ಟು ಆಸೆ ಇಟ್ಕೊಂಡು ಅವತ್ತೇ ನಮ್ಮ ಮನೆಗೆ ಬಂದುಬಿಟ್ಲು. ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಹೀಗೆಲ್ಲ ಆಗೋಯ್ತು. ಅಕ್ಕ, ಶಾಸ್ತ್ರ ಅಂದಮೇಲೆ ಎಲ್ಲ ಚೆನ್ನಾಗಿ ನಡಿಬೇಕಲ್ವಾ? ಅಮ್ಮ, ಅದಕ್ಕೆ ನಮ್ಮ ಜೊತೆಗಿಲ್ಲ ಅಂದರೂ ಅವ್ರ ಮನಸ್ಸು ಇಲ್ಲೇ ಇರುತ್ತೆ. ಅವ್ರು ನಮಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತಿರ್ತಾರೆ. ಇಷ್ಟು ಸಾಕಲ್ವಾ ಅಮ್ಮ? ನಾನೇ ಕಳಿಸ್ಬೇಡಿ ಅಂತ ಸುಹಾಸಿನಿ ಆಂಟಿಗೆ ಚುಚ್ಚಿದ್ದೀನಿ. ನಿಮ್ಮ ಖುಷಿ ಹಾಳು ಮಾಡೋಕ್ಕೆ ನನಗೆ ಸಣ್ಣ ಚಾನ್ಸ್ ಸಿಕ್ಕಿದ್ರೂ ಸಾಕು, ನಾನು ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ. ಅಮ್ಮ, ಸಾರ್ಥಕ್, ಆದ್ಯಾ, ನೀವು ಬಂದಿದ್ದು ಎಷ್ಟು ಸಂತೋಷ ಆಯಿತು ಗೊತ್ತಾ? ಇಷ್ಟೊತ್ತು ನಿಮ್ಮಿಬ್ಬರ ಬಗ್ಗೆನೇ ಮಾತಾಡ್ತಿದ್ವಿ, ಎಲ್ಲಿ ಬರದೆ ಹೋಗ್ತೀರಾ ಅಂತ ಅಲ್ವಾಕ್ಕ? ನಾವು ಬರಲ್ಲ ಅಂದರೆ ರೌಡಿ ಬೇಬಿ ಬಿಡ್ಬೇಕಲ್ಲ ಚಿಕ್ಕಮ್ಮ. ಇವಳೇನು ಮಾಡಿದ್ಲು? ಅಮೂಲ್ಯ, ಮನೆ ಹತ್ರನೇ ಬಂದು ಕಾಯ್ತಾ ಇದ್ದೀನಿ, ಈಗಲೇ ಹೊರಟ್ಬಿಡಿ. ಮನೇಲಿ ಅಮ್ಮ ಆಕಾಶನ ತಲೆ ಮೇಲೆ ಬಿದ್ದೋ ಥರ ಆಡ್ತಾ ಇರ್ತಾಳೆ ಅಂಥೇಳಿ ಫೋರ್ಸ್ ಮಾಡಿದ್ಲು.
ಆಮೇಲೆ ಇವರು ನಮ್ಮ ಅಮ್ಮನ ಹತ್ರ ಮಾತಾಡಿದ್ರು. ಅಮ್ಮ ಮನಸ್ಸಿಲ್ಲ ಅಂದರೂ ಕಳಿಸ್ಕೊಟ್ರು. ಅಮ್ಮು, ಕಣ್ಣೆದ್ರು ಕಾಣಿಸ್ಲಿಲ್ಲ ಅಂತ ಕೋಪ ಬಂದರು, ಕಣ್ಣಲ್ಲಿ ನೀರು ಬರೋಂಥ ಒಳ್ಳೆ ಕೆಲಸ ಮಾಡಿಬಿಟ್ಟೆ ಕಣೆ. ನಮ್ಮ ಬಗ್ಗೆ ಗೊತ್ತಲ್ಲ, ಸಂಧಾನಕ್ಕೂ ಸೈ ಸಂಗ್ರಾಮಕ್ಕೂ ಸೈ. ನನ್ನ ಮಗ ಸೊಸೆ ಬಂದ್ರಲ್ಲ, ನನಗಿನ್ನೇನು ಚಿಂತೆ ಇಲ್ಲಪ್ಪ. ಸಾರ್ಥಕ್, ನೀನು ಹೋಗಿ ಚಿಕ್ಕಪ್ಪನಿಗೆ ಹೆಲ್ಪ್ ಮಾಡು, ನಾವು ಶಾಸ್ತ್ರ ಶುರು ಮಾಡ್ಕೋತೀವಿ. ಮನೆ ಇದ್ದೀರಾ ಚಿಕ್ಕಮ್ಮ ನೀವು? ಸೊಸೆ ಬರೋವರೆಗೂ ಮಗ ಬೇಕು, ಸೊಸೆ ಬಂದಿದ ತಕ್ಷಣ ನನ್ನ ಕೆಲ್ಸಕ್ಕೆ ಹಚ್ಬಿಟ್ರಿ ಅಲ್ಲ. ಹೋಗೋ, ನಿನ್ನ ಹೆಂಡ್ತಿನ ನೋಡ್ಕೊಳ್ತೀನಿ ನಾನು. ಬನ್ರಿ ಹೋಗೋಣ, ಬಮ್ಮ ಬಾ. ನನ್ನ ಕಾಲರ್ ಹಿಡ್ಕೊಂಡ ತಕ್ಷಣ ನೀನು ಗೆದ್ದೆ ಅಂತ ನಮ್ಮ ಮಿಸ್ಟರ್ ವೇದಾಂತ್. ಹೇಯ್, ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ಇಲ್ಲೇ ಹೂತಾಕ್ಬಿಡ್ಬೇಕು ಅನ್ನಿಸ್ತಿದೆ. ನನಗೆ ಹೊಸ ಹೊಸ ಹುಡುಗಿರ ಮೇಲೆ ಲವ್ ಆದಂಗೆ ನಿನಗೆ ನನ್ನ ಕಾಲರ್ ಮೇಲೆ ಲವ್ ಆಗಿದೆ ಅಲ್ಲ. ಕೂಲ್ ಬ್ರೋ ಕೂಲ್. ಈಗ ನಿನ್ನ ಯಾರೂ ನಂಬಲ್ಲ. ನಿನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಫ್ಲಾಪ್ ಫ್ಲಾಪ್. ನಾನು ವಿಡಿಯೋ ಮಾಡಿದ್ದು ಏನಾಗಿರ್ಬೋದು? ವಿಡಿಯೋ ಮಾಡಿದ ಪ್ರೂಫ್ ಕೂಡ ಸಿಗಲಿಲ್ಲ ಅಂತ ಯೋಚಿಸ್ತಿದ್ಯಾ? ಹೇಳ್ತೀನಿ ಬ್ರೋ, ಎಲ್ಲ ಹೇಳ್ತೀನಿ. ನನ್ನ ಹೆಂಡತಿ ನೀರು ತಂದ್ಕೊಡೋ ಗ್ಯಾಪಲ್ಲಿ ನನಗೆ ಕಾಲ್ ಮಾಡಿ ಅವತ್ತು ಫಾಲೋ ಮಾಡ್ಕೊಂಡು ಬಂದವನು ಬೇರೆ ನೆಪ ಹೇಳ್ಕೊಂಡು ಮತ್ತೆ ಬಂದಿದ್ದಾನೆ ಅಂತ ಹೇಳಿದ್ಲು. ನನ್ನಂಥ ಕ್ರಿಮಿನಲ್ಗೆ ಅಷ್ಟು ಸಾಕಲ್ವಾ? ಅದು ನೀನೇ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಇಮಿಡಿಯೇಟಾಗಿ ಒಬ್ಬ ಹುಡುಗಂಗೆ ಹೇಳಿದೆ. ಈ ಫೋಟೋಸ್ ವಿಡಿಯೋಸ್ನೆಲ್ಲ ನೋಡಿದ್ರೆ ವಿಕ್ರಾಂತ್ ಮತ್ತೆ ಆ ಬಜಾರಿ ನನ್ನನ್ನು ನಂಬಲೇಬೇಕು. ದೇ ಡೋಂಟ್ ಹ್ಯಾವ್ ಅನ್ ಆಪ್ಷನ್. ಸರ್, ನಾನೊಂದು ಇಂಟರ್ವ್ಯೂ ಹೊರಟಿದ್ದೆ, ಯಾರೋ ನನ್ನ ಮೊಬೈಲು ಪರ್ಸು ಕದ್ಬಿಟ್ರು. ಅದಕ್ಕೆ ನಾನು ಇಂಥ ರೀಸನ್ಸಿಗೆಲ್ಲ ದುಡ್ಡು ಕೊಡೋದಿಲ್ಲ. ದುಡ್ಡಲ್ಲ ಸರ್, ಒಂದ್ಸಲ ನಿಮ್ಮ ಮೊಬೈಲ್ ಕೊಟ್ಟರೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ. ನಾನು ಸ್ವಾಭಿಮಾನಿ ಸರ್. ಓಕೆ, ಕೊಡ್ತೀನಿ. ಆದರೆ ನಿನ್ನ ಕಾರೊಳಗಡೆ ಕೂತ್ಕೊಂಡು ಮಾತಾಡಬೇಕು. ಸರಿ ಸರ್. ಬಾ. ಥ್ಯಾಂಕ್ ಯು ಸರ್. ನನ್ನ ಫ್ರೆಂಡ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ನೀವಿನ್ನು ಹೊರಡಿ. ಟ್ರೈ ಅಗೇನ್. ಬೇಡ ಸರ್. ಒಂದು ನಿಮಿಷ ತಗೋ, ಇಂಟರ್ವ್ಯೂನು ಚೆನ್ನಾಗಿ ಅಟೆಂಡ್ ಮಾಡು. ಥ್ಯಾಂಕ್ ಯು ಸರ್. ಅನ್ಯಾಯವಾಗಿ ವಿಡಿಯೋ ಜೊತೆ 500 ರೂಪಾಯಿನೂ ಕಳ್ಕೊಂಡೆ. ಗ್ರೇಟ್ ಬಿಸ್ನೆಸ್ ಟೈಕೂನ್ ವೇದಾಂತ್ ವಸಿಷ್ಠ. ಇಷ್ಟಕ್ಕೆ ನೀನು ಧೈರ್ಯ ಕಳ್ಕೊಬೇಡ. ಮದುವೆಯಲ್ಲಿ ನಿನಗಿನ್ನೂ ತುಂಬ ದೊಡ್ಡ ಸರ್ಪ್ರೈಸ್ ಕಾದಿದೆ. ಅವತ್ತೇನೋ ಗೆಲ್ಲೋರ್ಗೂ ಆಟ ಮುಗಿಸಲ್ಲ ಅಂದಿದ್ಯಲ್ಲ, ನಿನ್ನ ಪಾಲಿನ ಆಟ ಮುಗಿಯೋದೇ ಇಲ್ಲ. ಯಾಕಂದರೆ ಗೆಲ್ಲೋದು ನಾನಿನ್ ಬರಲಾ? ಸದ್ಯಕ್ಕೆ ನೀನು ಅನ್ಕೊಂಡಂಗೆ ಎಲ್ಲ ನಡೀತಿದೆ ಅಂತ ನೀನೇ ಗೆಲ್ಲೋದು ಅಂತ ಅನ್ಕೋಬೇಡ. ನೀನು ಯಾವತ್ತು ಆರ್ತಿ ಮೋಸ ಮಾಡ್ತಿದ್ದೆ ಅಂತ ನನಗೆ ಗೊತ್ತಾಯ್ತೋ ಅವತ್ತೇ ನೀನನ್ನು ಸುಮ್ಮನೆ ಬಿಡಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ನಿನ್ನಂಥ ತಿಗಡನ ಹೊಸ್ಕ ಹಾಕೋದು ನನಗೊಂದು ಕೆಲಸನೇ ಅಲ್ವೋ. ಆದರೆ ನಾನೇ ಒಳ್ಳೆಯವನು, ನಾನು ಬಿಟ್ಟರೆ ಒಳ್ಳೆಯವರೇ ಇಲ್ಲ ಅಂತ ಎಲ್ಲನೂ ಬ್ಲೈಂಡಾಗಿ ನಂಬಿಸಿದ್ಯಲ್ಲ, ಅದನ್ನು ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ ಇಷ್ಟು ದಿನ ಪ್ರೂಫಿಗೋಸ್ಕರ ಒದ್ದಾಡ್ತಿದ್ದೆ. ಇವತ್ತಿಂದ ನಿನ್ನ ಕೊನೆಗೆಲ್ಲ ಶುರುವಾಯಿತು ಅನ್ಕೋ. ಸುಮ್ಮನೆ ಕಾಂಪಿಟೇಷನ್ ಅಂದ್ರೆ ಜಿದ್ದಿಗೆ ಬಿದ್ದು ಗೆಲ್ಲೋ ಮಗ ನಾನು. ಇನ್ನು ರಿವೆಂಜ್ ಅಂತ ಫಿಕ್ಸ್ ಆದಮೇಲೆ ಮುಗೀತು. ಆಲ್ ದಿ ಬೆಸ್ಟ್ ಸ್ಕೌಂಡ್ರಲ್.
ಬರೀ ಮೊದಲು ನಿನ್ನಿಂದನೇ ಶುರು ಆಗಲಿ, ನೀನೇ ಅರ್ಶಿನ ಹಚ್ಚ ಮೊದಲೇ. ಸಾರಿಕಾ, ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಬಾ, ಅರ್ಶಿನ ಹಚ್ಚು. ಬಾ ಬಾಮ್ಮ, ಬಾ ನೀನು ಅರ್ಶಿನ ಹಚ್ಚು. ಬಾ. ಅಕ್ಷತೆ ಹಾಕ್ಬೇಡ ನೀನು. ಅಮೂಲ್ಯ, ಮದುವೆ ಮುಗಿಯೋವರೆಗೂ ಇದ್ರ ಜವಾಬ್ದಾರಿ ನಿಂದೇನೆ. ಮದ್ವೆಗೆ ಅಕ್ಕನೇ ರಾಯಭಾರಿ ಅನ್ನಿ. ಹೆಚ್ಚು ಕಮ್ಮಿ ಹಾಗೇನೆ. ಇದನ್ನ ದೇವ್ರ ಹತ್ರ ಇಟ್ಟು ಅಕ್ಕನ ಮದುವೆ ನಿರ್ವಿಘ್ನವಾಗಿ ಚೆನ್ನಾಗಿ ನಡೀಲಿ ಅಂತ ದೇವ್ರ ಹತ್ರ ಬೇಡ್ಕೊ. ದೇವ್ರೆ, ಅವ್ರು ಹೇಳ್ತಿರೋ ಮದುವೆನೇ ಬೇರೆ, ನಾವು ಅಂದ್ಕೊಳ್ತಿರೋ ಮದುವೆನೇ ಬೇರೆ. ಒಟ್ಟಿನಲ್ಲಿ ಅಕ್ಕನ ಮದುವೆ ಅಕ್ಕ ಇಷ್ಟಪಟ್ಟಿರೋ ವಿಕ್ಕಿ ಬಾವನ ಜೊತೆನೆ ಯಾವುದೇ ವಿಘ್ನ ಬರದೆ ನಡೆಯೋ ಥರ ಆಶೀರ್ವಾದ ಮಾಡಪ್ಪ. ಅಗ್ರಜ, ನಾನು ನಿನ್ನ ಜೊತೆ ಮಾತಾಡಬೇಕು. ನಡೆದಿರೋದ್ರ ಬಗ್ಗೆ ನನಗೆ ಲೆಕ್ಚರ್ ಕೊಡೋದಕ್ಕೆ ಬರಬೇಡ. ಅಗ್ರಜ, ಪ್ಲೀಸ್ ಅರ್ಥ ಮಾಡ್ಕೋ. ನಾಳಿದೆ ನನ್ನ ಮದುವೆ. ನೀನು ಈ ಥರ ಎಲ್ಲರನ್ನೂ ಡಿಸ್ಟರ್ಬ್ ಮಾಡ್ತಿರೋದು ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ವಾಟ್ ಯು ಮೀನ್? ರೌಡಿ ನಾದ್ನಿ ಎಷ್ಟು ಟೆನ್ಷನ್ ಆಗಿದ್ಲು ಗೊತ್ತಾ? ಅವಳನ್ನ ನಾನೇ ಮನೆವರೆಗೂ ಕರ್ಕೊಂಬಂದು ಆದ್ಯ ಮತ್ತು ಭಾವನ ನೀನೇ ಕರ್ಕೊಂಡೋಗು ಅಂತ ಹೇಳಿ ಮೈಂಡ್ ಡಿಸ್ಟ್ರಾಕ್ಟ್ ಮಾಡಿದೆ. ವಿಕ್ರಾಂತ್, ಯು ಆಕ್ಟಿಂಗ್ ಲೈಕ್ ಅ ಫೂಲ್. ಆ ಸ್ಕೌಂಡ್ರಲ್ ಗೌತಮ್ ಬಗ್ಗೆ ನಿನಗೆ ಐಡಿಯಾ ಕೂಡ ಇಲ್ಲ. ಸೊ ಪ್ಲೀಸ್ ನನಗೆ ಉಪದೇಶ ಹೇಳಕ್ಕೆ ಬರಬೇಡ ನೀನು. ನಿನಗೆ ಉಪದೇಶ ಮಾಡೋಷ್ಟು ದೊಡ್ಡವ್ನು ನಾನಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನೀನೇ ನನ್ನ ಮದುವೆನ ಹಾಳು ಮಾಡೋದು ನೋಡ್ತಿದ್ರೆ ಅದನ್ನು ನೋಡ್ಕೊಂಡು ನಾನು ಹೇಗಿರಲಿ? ಬಂಗಾರದಲ್ಲಿ ಬೊಂಬೆ ಮಾಡಿದ, ಆರಂಭೆಗಿಂತ ರಂಗು ನೀಡಿದ, ಸೌಂದರ್ಯ ಎಲ್ಲ ಒಟ್ಟುಗೂಡಿಸಿ ಶೃಂಗಾರದಲ್ಲೇ ನಿನ್ನ ರೂಪಿಸಿ, ಆ ಬ್ರಹ್ಮ ಬಾರಿ ರಸಿಕ ನಿನ್ನ ಮಾಡಿದ. ಏನು ಹೇಳ್ತಿದ್ಯಾ ವಿಕ್ರಾಂತ್? ಅಗ್ರಜ, ಪ್ಲೀಸ್ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ. ಆರ್ತಿಯವರು ಎಲ್ಲರ ಥರ ಅಲ್ಲ. ಅವ್ರ ಮನೆಯವ್ರಿಗಾಗಲಿ ಅವ್ರ ಹತ್ತಿರದವ್ರಿಗಾಗಲಿ ಲೈಟಾಗಿ ಅವಮಾನ ಆದ್ರೂ ಅವ್ರು ತಡ್ಕೊಳ್ಳಲ್ಲ. ಆಮೇಲೆ ಅವ್ರು ಅಪ್ಸೆಟ್ ಆಗೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ. ಸೊ ಪ್ಲೀಸ್ ಈ ವಿಚಾರನ ಎಲ್ಲರ ಮುಂದೆ ತೆಗೀಲೇಬೇಡ. ಆ ಗೌತಮ್ ಎಂಥ ಕ್ರಿಮಿನಲ್ ಅಂತ ನಿನ್ಗೆ ಗೊತ್ತು. ಗೌತಮ್ ಕೆಟ್ಟವನ, ಹಾಳಾಗೋಗ್ಲಿ ಬಿಡು ಅಗ್ರಜ. ಬಟ್ ಐ ಡೋಂಟ್ ವಾಂಟ್ ಯು ಟು ಟಾಕ್ ಅಬೌಟ್ ದಿಸ್ ಅಗೈನ್. ವಿಕ್ರಾಂತ್, ನನ್ನ ಮಾತುಗಳು ಪ್ಲೀಸ್. ರೀ ರೀ, ಎಲ್ಲಿ ಹೋದ್ರಿ? ಒಂದು ನಿಮಿಷ ಒಂದು ಕಡೆ ಇರಲ್ಲ. ನಾನು ಅಡ್ಗೆ ಮನೇಲಿದ್ದೀನಕ್ಕ. ನಾನು ಇವತ್ತು ಹಾಕೊಳ್ಳೋ ಬಟ್ಟೆ ನೆನ್ನೆ ಐರನ್ ಮಾಡಿಡು ಅಂತ ಹೇಳಿದ್ದೆ, ಮಾಡಿದ್ದೇನೆ. ರೀ, ದಕ್ಷಿಣೆಗೆ ಚಿಲ್ಲರೆ ದುಡ್ಡು ಬೇಕು ಅಂತ ಹೇಳಿದ್ದೆ. ನೀವು ಅಂಜು ಕೈಲಿ ತರಿಸ್ತೀನಿ ಅಂತ ಹೇಳಿದ್ರಿ. ಅಂಜುನೂ ಕಾಣ್ತಾ ಇಲ್ಲ, ನೀವು ನಾಪತ್ತೆ. ಏನಾದರೂ ಕೆಲಸ ಹೇಳಿದ್ರೆ ಒಬ್ಬರು ಕೈಗೆ ಸಿಗಲ್ಲ. ನಾನು ಇರೋ ಕೆಲಸನೆಲ್ಲ ಬಿಟ್ಟು ನಿಮ್ಮನ್ನು ಹುಡುಕ್ತಾ ಕೂತ್ಕೋಬೇಕು. ಎಲ್ಲಿ ಹೋಗಿದ್ರಿ ನೀವು? ಹೋಗಕ್ಕ, ನನ್ನ ಡ್ರೆಸ್ಸೇ ನಾನು ಐರನ್ ಮಾಡ್ಕೊಳ್ಳೋದು ಕಷ್ಟ.
ಇನ್ನು ನಿಂದು ಬೇರೆ 10 ಹೆಜ್ಜೆ ನಡೆದ್ರೆ ಅಲ್ಲೇ ಐರನ್ ಮಾಡೋರು ಇರ್ತಾರೆ, ಮಾಡಿಸ್ಕೊ. ತರಿಸ್ತೀನಿ ಹಿರೇ ಮಾರಾಗಿತ್ತೆ. ನಾನು ಹುಡುಗಿ ಅಪ್ಪ, ಕೈಗೊಂದು ಕಾಲ್ಗೊಂದು ಕೆಲಸ ಇರ್ತವೆ. ಏನೋ ಮರ್ತೋಗುತ್ತಪ್ಪ, ಅದಕ್ಕೆ ನೀನು ಕೊರೆಯೋಕ್ಕೆ ಶುರು ಮಾಡ್ಬಿಟ್ರೆ ಏನೇ ಅಂದೆ? ಹೋಗಿ ಹೋಗಿ ನಾನು ಇವಳಿಗೆ ಕೆಲಸ ಹೇಳ್ತೀನಲ್ಲ, ಇನ್ನು ಯಾವತ್ತೂ ಲೈಫಲ್ಲಿ ಇವಳಿಗೆ ಮಾತ್ರ ನನ್ನ ಕೆಲಸ ಹೇಳಲೇಬಾರ್ದು. ಏ ಅದಿತಿ, ಬಾರೇ ಇಲ್ಲಿ. ಏ ಅಮ್ಮ, ಬಾರೇ ಇಲ್ಲಿ. ಏನಮ್ಮ? ಏನಮ್ಮ? ಬಾರೇ ಇಲ್ಲಿ. ಏನ್ ಹೇಳಮ್ಮ? ಸುಮ್ಮನೆ ನಿಂತ್ಕೊಳ್ಳೆ. ಏನಮ್ಮ? ಈಗ ನಿಮ್ಮ ಪಂಚಾಯತಿ ಮಾಡ್ಕೊಳ್ಳಿ. ಒಬ್ಳು ಅಲ್ಲಿಂದ ಕೂಗ್ತಾಳೆ, ಇನ್ನೊಬ್ಳು ಮೇಲಿಂದ ಕೂಗ್ತಾಳೆ. ಹಿಂಗೆ ಮಾತಾಡ್ಕೊಳ್ಳಿ. ಏನೇ? ಏನೋ 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 ಹೋಗಲೆ, ನೀನು ಹೋಗಲೆ. ಏನ್ರಿ ನಿಮ್ಮ ಕತೆ? ಒಬ್ರೊಬ್ರು ಒಂದೊಂದು ಕಡೆಯಿಂದ ಕಿರ್ಚ್ತಾ ಇದ್ದೀರಾ. ಇದನ್ನೇನು ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಯಾರೋ ಪ್ರಶ್ನೆ ಕೇಳಿದ್ರೆ ಇನ್ಯಾರೋ ಉತ್ತರ ಕೊಡ್ತಾ ಇದ್ದಾರೆ. ಒಳ್ಳೆ ಗೋಳಿದು. ಅದೇನು ಅಂತ ಹೇಳ್ರಿ. ನಾನೇನು ಹೇಳೋದು? ಹುಡುಗಿ ಅಮ್ಮ ನೀನೇ ಎಲ್ಲ ಹೇಳಬೇಕು. ಅಲ್ಲ ರೀ, ದಕ್ಷಿಣೆ ಕೊಡೋದಕ್ಕೆ ಚಿಲ್ಲರೆ ಬೇಕು ಅಂತ ಹೇಳಿದ್ನಲ್ಲ, ಆ ವಿಷಯ. ಅಯ್ಯೋ, ಒಂದು 5 ನಿಮಿಷ ಬರ್ತಾಳೆ ಇರೋ, ಅದಕ್ಕೆ ಯಾಕೆ ಅಷ್ಟೊಂದು ಅವಸರ ಮಾಡ್ತೀಯಾ? ನಿಮ್ಮ 5 ನಿಮಿಷ 5 ಗಂಟೆ ಇದ್ದಂಗೆ. ಏನಾದರೂ ಮಾಡ್ಕೊಂಡು ಹೋಗಿ ನಿಮ್ಮ ಹತ್ರ. ಈಗ ಇದು ಕಂಪ್ಲೀಟ್ ಆಗಿ ಮದುವೆ ಮನೆ ಅನ್ನಿಸ್ತಿದೆ ಅಲ್ವಾ? ನನಗಂತೂ ಎನ್ವೈರ್ಮೆಂಟ್ ಸಖತ್ ಇಷ್ಟ. ಪುಟ್ಟ, ನಿನಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೆ? ಅದು ದೇವಸ್ಥಾನ. ಚಿಕ್ಕತ್ತೆ, ಆಗಿದ್ದಾಗೋಯ್ತು, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ. ಇಂಥ ಶುಭಗಳಿಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ತಲೆನ ತೆಗ್ದು ಹಾಕ್ಬಿಡಿ. ಹೂವಿನಂತ ಮನಸ್ಸು ಕಣೋ ನಿನ್ನ ಹೆಂಡ್ತಿದ್ದು. ಹೊಸ ಸೀರಿಯಲ್ ಶುರು ಮಾಡಬೇಡಿ. ಈಗಿರೋ ಸೀರಿಯಲ್ಗಳನ್ನೇ ನೋಡೋದಕ್ಕಾಗ್ತಾ ಇಲ್ಲ. ಎಲ್ಲರೂ ತಮ್ಮ ಬ್ಯಾಗ್ ತೊಗೊಂಡು ಹೊರಡಿ. ಗಂಡಿನ ಕಡೆಯವ್ರು ಬರೋದಕ್ಕಿಂತ ಮುಂಚೆ ನಾವು ಛತ್ರದಲ್ಲಿರಬೇಕು. ಹೌದು, ನಡೀರಿ. ಅಮ್ಮು, ಎಲ್ರೂ ಹೊರಡಿಸೆ. ಮತ್ತು ನೀನೆಲ್ಲೋ ಕಳೆದೋಗ್ಬಿಡ್ಬೇಡ. ನೋಡಮ್ಮ ಆರ್ತಿ, ಇನ್ಮೇಲೆ ನೀನು ಈ ಮನೆಗೆ ಮನೆ ಮಗಳಾಗಿ ಬರಲ್ಲ, ಇನ್ನೊಬ್ಬರು ಮನೆ ಸೊಸೆಯಾಗಿ ಬರ್ತೀಯ. ಹೊರಡೋವಾಗಲೇ ತವರು ಚೆನ್ನಾಗಿರಲಿ ಅಂತ ಹಾರಿಸ್ಕೊಂಬಿಡು. ನಾನು ಗೌತಮ್ನ ಮದುವೆ ಆಗಿದ್ದರೆ ಕೊನೆ ಪಕ್ಷ ಅಪ್ಪ ಅಮ್ಮ ಆದರೂ ಸಂತೋಷವಾಗಿರ್ತಿದ್ರು. ಈಗ ಏನಾಗುತ್ತೆ ಅನ್ನೋ ಕಲ್ಪನೆ ನನಗಿಲ್ಲ. ಏನೇ ಆದರೂ ನನ್ನ ತವರು ಯಾವಾಗಲೂ ತಣ್ಣಗಿರೋ ಹಾಗೆ ಮಾಡಪ್ಪ, ಎಲ್ಲ ಸರಿಯೋಗೋ ಹಾಗೆ ಮಾಡು. ಬರೀ ಮಗಳ ಮದುವೆ ಇರೋದು ನಾಳೆ, ಇವತ್ತಲ್ಲ. ಆಮೇಲೂ ಅವಳು ನಮ್ಮ ಮಗಳಾಗೇ ಇರ್ತಾಳೆ. ಕಟ್ಪಾಡುಗಳು ಏನೇ ಇರ್ಬೋದು, ಆದರೆ ಬಾಂಧವ್ಯ ಬದಲಾಗೋಲ್ಲ. ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ನೀನು ಭಾವುಕಳಾಗಿ ಕಣ್ಣೀರು ತೋರಿಸ್ಬೇಡ. ಮೊದಲು ಕಣ್ಣೊರೆಸ್ಕೊ. ನೀನೇ ಎಲ್ರಿಗೂ ಧೈರ್ಯ ಹೇಳಬೇಕಲ್ವಾ? ನೀವು ನನಗಿಂತ ಗಟ್ಟಿರಿ. ಮನಸ್ಸಲ್ಲೇ ತಳ್ಮಳ ಇದೆ, ಆದರೆ ತೋರಿಸ್ಕೋತಾ ಇಲ್ಲ ಅಷ್ಟೆ. ಇದನ್ನು ಯಾರು ಕಳಿಸಿದ್ರು? ಫೋನ್ ತೆಗಿಯೇ. ಈ ಟೈಮಲ್ಲಿ ಫೋನ್ ಯಾಕೆ? ಸುಮ್ಮನೆ ನಿತ್ಕೋ. ಇವ್ರು ರಿಂಗ್ ಆಗ್ತಿದೆ. ಕೇಳಿಸ್ತಿಲ್ಲ ಕಣೆ. ವೈಬ್ರೇಟರ್ ಇದೆ. ಅದನ್ನ ಹೇಳು, ನನಗೆ ಗೊತ್ತಾಗಬೇಕು. ತೆಗೆ, ಕಿವಿಗಿಡು. ಅವಕಾಶ ಸಿಕ್ಕರೆ ಚೆನ್ನಾಗಿ ಯೂಸ್ ಮಾಡ್ಕೊತೀಯಲ್ಲ, ಹಳೆ ಮುತ್ಕಿ. ಇಡ್ತೀನಿ. ಅಮೂಲ್ಯ, ಆರ್ತಿಯವರು ಆರಾಮಾಗಿ ಬರಲಿ ಅಂತ ನಾನೇ ಡ್ರೈವರ್ ಸಮೇತ ಕಾರ್ ಕಳ್ಸೀನಿ. ಎಲ್ಲರೂ ಅದರಲ್ಲೇ ಬಂದ್ಬಿಡಿ. ಗೌತಮ್, ನೀವು ಸೂಪರ್ ಬಿಡಿ. ನೇಣಿಗೆ ಏರೋನ್ಗೆ ಕೊನೆ ಆಸೆ ಕೇಳ್ತಾರೆ. ಅಂಥದ್ರಲ್ಲಿ ಬಲಿಗೂ ಮುಂಚೆ ಕುರಿನ ಮೇಯಿಸ್ತಾ ಇದ್ರೆ ಹೇಗೆ? ಕುರಿನ ಮೇಸೆ ಕಡಿಬೇಕು.